ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 8 ಲಕ್ಷ ರೂಪಾಯಿ ಹಣವನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ತುಮಕೂರಿನ ಬಟವಾಡಿ ಬಳಿ ಈ ಒಂದು ಹಣವನ್ನು ಸೀಸ್ ಮಾಡಲಾಗಿರುವಂಥದ್ದು. ಬೆಂಗಳೂರಿನಿಂದ ತುಮಕೂರಿಗೆ ಕಾರೊಂದು ಹೋಗ್ತಾ ಇತ್ತು. ಆ ಕಾರಿನಲ್ಲಿ ಹಣ ಪತ್ತೆಯಾಗಿದೆ. ಇನ್ನು ಕಾರಿನಲ್ಲಿದ್ದಂತಹ ಮಹಿಳೆಯ ವ್ಯಾನಿಟಿ ಬ್ಯಾಗ್ನಲ್ಲಿ ಹಣ ಇತ್ತಂತೆ 8 ಲಕ್ಷ. ಆ ಹಣವನ್ನು ಈಗ ಸೀಸ್ ಮಾಡಿರುವಂಥದ್ದು. ಇನ್ನು ಬಟವಾಡಿ ಚೆಕ್ ಪೋಸ್ಟ್ನಲ್ಲಿ ಕಾರು ಪರಿಶೀಲನೆ ನಡೆಸಿದಾಗ ಈ ಒಂದು ಹಣ ಪತ್ತೆಯಾಗಿದೆ. ಹೊಸ ಬಡಾವಣೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಯಾರೂ ಕೂಡ ಹಣವನ್ನು ಅಂದರೆ ದಾಖಲೆ ಇಲ್ಲದ ಹಣಗಳನ್ನು ಸಾಗಿಸಿದಂತಹ ಸಂದರ್ಭದಲ್ಲಿ ದಾಖಲೆ ಇಲ್ಲದ ಹಣ ಸಾಗಿಸಿದರೆ ಅದನ್ನು ಪರಿಶೀಲನೆ ನಡೆಸಿ ಸೀಸ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಏನೋ ಅನೌನ್ಸ್ ಆಯ್ತಲ್ಲ ಲೋಕಸಭಾ ಚುನಾವಣೆ, ಆವಾಗಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ಹೀಗಾಗಿ ಈ ಹಣವನ್ನು ಏನು ಸಾಗಿಸ್ತಾ ಇದ್ರಲ್ಲ ಕಾರ್ನಲ್ಲಿ, ಆ ಹಣದ ದಾಖಲೆಯನ್ನು ಕೂಡ ಅಧಿಕಾರಿಗಳು ಕೇಳಿದ್ದಾರೆ. ಆದರೆ ಹಣದ ದಾಖಲೆಗಳನ್ನು ಕೊಡೋದಕ್ಕೆ ಅಲ್ಲಿರುವಂತಹ ಡ್ರೈವರ್ ಆಗಿರ್ಬೋದು ಮತ್ತು ಮಹಿಳೆ ಏನಿದ್ರು ಅವರು ಹಿಂದೇಟನ್ನು ಹಾಕಿದ್ದಾರೆ. ದಾಖಲೆಗಳು ಇಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿ 8 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಕಾರಿನ ಚಾಲಕ ಮತ್ತು ಮಹಿಳೆ ವ್ಯಾನಿಟಿ ಬ್ಯಾಗ್ನಲ್ಲಿ ಏನು ಹಣವನ್ನು ಇಟ್ಕೊಂಡಿದ್ರಲ್ಲ ಅವರ ಹೆಚ್ಚಿನ ವಿಚಾರಣೆಯನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.